ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮಳೆಗಾಲದಲ್ಲಿ ಡೆಂಗ್ಯೂ ಸಾಧ್ಯತೆ ಹೆಚ್ಚು. ಹಾಗಿದ್ರೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಹಾಗೆ ಚೇತರಿಕೆ ಸಲಹೆಗಳು ಏನು? ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಕೇಳಿ. ರಾಜ್ಯದಲ್ಲಿ ಈಗಾಗಲೇ ಮಳೆ ಆರಂಭ ಆಗಿದ್ದು ಬಿಸಿಲಿನ ಬೇಗೆ ಕಡಿಮೆ ಆಗಿದೆ. ಈ ಬಾರಿ ನಿರೀಕ್ಷೆಗಿಂತ ಮೊದಲೇ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಕೂಡ ಹೇಳಿರುವಂಥದ್ದು. ಇನ್ನು ಬೇಸಿಗೆಯಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಕ್ಕಂತೆ ಕಂಡರೂ ಕೂಡ ಮಳೆಗಾಲದಲ್ಲಿ ಅನೇಕ ರೋಗಗಳು ಹರಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಲ್ಲೂ ಕೂಡ ಡೆಂಗ್ಯೂ ಹರಡುವಿಕೆ ಜಾಸ್ತಿ ಆಗುತ್ತೆ. ಈ ಸಮಯದಲ್ಲಿ ಡೆಂಗ್ಯೂ ಹರಡೋದಕ್ಕೆ ಕಾರಣಗಳು, ಅದನ್ನು ಹೇಗೆ ತಡೆಗಟ್ಟಬೇಕು, ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಡೆಂಗ್ಯೂ ಹರಡೋದಕ್ಕೆ ಕಾರಣಗಳೇನು ಅಂತ ನೋಡೋಣ. ಡೆಂಗ್ಯೂ ಸೊಳ್ಳೆಗಳಿಂದ ಹರಡುವಂಥ ಒಂದು ವೈರಸ್ ಕಾಯಿಲೆ. ಮಳೆಗಾಲದಲ್ಲಿ ಇದರ ಹರಡುವಿಕೆ ಹೆಚ್ಚು ಅಂತ ಹೇಳಿ ವೈದ್ಯರು ಹೇಳ್ತಾರೆ. ಮಳೆಯಿಂದಾಗಿ ಹೂವಿನ ಕುಂಡಗಳು, ಹಳ್ಳಗಳು ಹಾಗೆ ಕಸದ ತೊಟ್ಟಿಗಳಲ್ಲಿ ನೀರು ಸಂಗ್ರಹ ಆಗುತ್ತೆ. ಅವುಗಳ ಜೊತೆಗೆ ಒಳಚರಂಡಿ ಹಾಗೂ ಶುಚಿತ್ವವನ್ನು ಕಾಪಾಡಿಕೊಳ್ಳದಂತಹ ಸ್ಥಳಗಳಲ್ಲಿ ಈ ಡಿಸೀಸ್ ಸೊಳ್ಳೆಗಳು ಬೇಗನೆ ಹರಡುತ್ತೆ. ಅವು ವೇಗವಾಗಿ ಸಂತಾನೋತ್ಪತ್ತಿಯನ್ನು ಕೂಡ ಮಾಡೋದಕ್ಕೆ ಶುರು ಮಾಡುತ್ತೆ. ಜೊತೆಗೆ ಅದರ ವಾತಾವರಣದಲ್ಲಿ ಹೆಚ್ಚು ಕಾಲ ಅದು ಬದುಕೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದರಿಂದಾಗಿ ಡೆಂಗ್ಯೂ ಹರಡುವಿಕೆ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನೋಡೋದಾದ್ರೆ, ಮನೆಯ ಸುತ್ತಲೂ ಕೂಡ ನೀರು ಸಂಗ್ರಹ ಆಗದಂತೆ ನೋಡ್ಕೊಳ್ಬೇಕು. ಸೊಳ್ಳೆಗಳು ಮನೆಯ ಒಳಗೆ ಬರದಂತೆ ತಡೆಯೋದಕ್ಕೆ ಬಲೆ ಅಥವಾ ನಿವಾರಕಗಳನ್ನು ಬಳಸಬೇಕಾಗತ್ತೆ. ಸೊಳ್ಳೆ ಕಡಿತವನ್ನು ತಪ್ಪಿಸೋದಕ್ಕೆ ನೀವು ಪೂರ್ಣ ತೋಳುಗಳನ್ನು ಹೊಂದಿರುವಂಥ ಉಡುಪುಗಳು ಹಾಗೆ ಪ್ಯಾಂಟ್ಗಳನ್ನು ಧರಿಸಬೇಕು. ಅವುಗಳ ದಾಳಿಗಳು ಸಂಜೆಯ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಡೋರನ್ನು ಲಾಕ್ ಮಾಡಿಕೊಂಡು ಜಾಗರೂಕರಾಗಿರುವಂಥದ್ದು ಒಳ್ಳೆಯದು. ಇನ್ನು ಚೇತರಿಕೆ ಸಲಹೆಗಳು ಹೇಗೆ ಅಂತ ನೋಡೋದಾದರೆ, ಡೆಂಗ್ಯೂ ತಪ್ಪಿಸೋದಕ್ಕೆ ನೀವು ಎಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಕೆಲವೊಮ್ಮೆ ಸೊಳ್ಳೆಗಳು ದಾಳಿಯನ್ನು ಮಾಡುತ್ತೆ. ಡೆಂಗ್ಯೂ ಜ್ವರದಿಂದ ಚೇತರಿಸಿಕೊಳ್ಳೋದಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನೋಡೋದಾದರೆ, ಪ್ರಮುಖವಾಗಿ ವಿಶ್ರಾಂತಿ. ಡೆಂಗ್ಯೂ ಜ್ವರ ಬಂದಾಗ ತೀವ್ರವಾಗಿ ತಲೆನೋವು ಕಾಡುತ್ತೆ, ತಲೆ ತಿರುಗುವಂಥದ್ದು, ಜೊತೆಗೆ ಆಲಸ್ಯ ಕೂಡ ಉಂಟಾಗುತ್ತೆ. ಆದ್ದರಿಂದ ನೀವು ನಿಮ್ಮ ದೇಹಕ್ಕೆ ಸಾಧ್ಯವಾದಷ್ಟು ವಿಶ್ರಾಂತಿಯನ್ನು ಕೊಡಬೇಕಾಗತ್ತೆ. ಇದು ವೈರಸ್ನಿಂದ ಚೇತರಿಸಿಕೊಳ್ಳೋದಕ್ಕೆ ನಿಮಗೆ ಸಹಾಯ ಕೂಡ ಮಾಡುತ್ತೆ. ಇನ್ನು ಜಲಸಂಚಲನ ಅಂದರೆ ಡೆಂಗ್ಯೂ ಸಮಯದಲ್ಲಿ ಈ ವಾಂತಿ, ಅತಿಸಾರ ಜೊತೆಗೆ ಜ್ವರ, ನಿರ್ಜಲೀಕರಣಕ್ಕೆ ಇದು ಕಾರಣ ಆಗಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಹೆಚ್ಚು ನೀರನ್ನು ಕುಡಿಬೇಕು. ತೆಂಗಿನ ಎಳನೀರು ಅಥವಾ ORS ಜೊತೆಗೆ ಜ್ಯೂಸ್ಗಳನ್ನು ಕೂಡ ಕುಡಿಬಹುದು. ಇನ್ನು ಪೌಷ್ಟಿಕಾಂಶ, ದೇಹಕ್ಕೆ ಸುಲಭವಾಗಿ ಜೀರ್ಣ ಆಗುವಂಥ ಹಾಗೆ ಶಕ್ತಿಯನ್ನು ಒದಗಿಸುವಂಥ ಆಹಾರವನ್ನು ಕೊಡುವಂಥದ್ದು ಬಹಳನೇ ಮುಖ್ಯ ಆಗುತ್ತೆ. ಕಿಚಡಿ, ಸೂಪ್ಗಳು, ಬೇಯಿಸಿದ ತರಕಾರಿಗಳು, ಪಪ್ಪಾಯಿ, ದಾಳಿಂಬೆ, ಕಿವಿ ಹಾಗೆ ಸೇಬುಗಳಂಥ ಹಣ್ಣುಗಳನ್ನು ತಿನ್ನಬಹುದು. ಮೊಟ್ಟೆ, ಬೇಳೆ, ಚಿಕನ್ ಸೂಪ್ ಹಾಗೆ ತೋಫುಗಳನ್ನು ಪ್ರೋಟೀನ್ ಮೂಲಗಳಾಗಿ ನೀವು ಸೇವಿಸಬಹುದು. ಇನ್ನು ಚಿಕಿತ್ಸೆಯ ವಿಚಾರಕ್ಕೆ ಬರೋದಾದರೆ, ಜ್ವರದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯೋದ್ರಿಂದಾಗಿ ಸ್ಥಿತಿ ಹದಗೆಡೋದನ್ನು ನೀವು ತಡೆಯಬಹುದು. ವೈದ್ಯರು ಕೊಡುವಂಥ ಔಷಧಿಗಳನ್ನು ಅನುಸರಿಸಬೇಕಾಗತ್ತೆ. ಪ್ಲೇಟ್ಲೆಟ್ ಎಣಿಕೆಗಳನ್ನು ನಿಯಮಿತವಾಗಿ ಪರಿಶೀಲನೆ ಮಾಡಿಕೊಳ್ತಾ ಇರಬೇಕು. ನೋವು ನಿವಾರಕಗಳು ಡೆಂಗ್ಯೂ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ. ಇನ್ನು ಡೆಂಗ್ಯೂ ಸಮಯದಲ್ಲಿ ಕೆಲವರು ಪಪ್ಪಾಯಿ ಎಲೆಯ ರಸವನ್ನು ಸೇವಿಸ್ತಾರೆ. ಇದು ತುಂಬಾ ಜನಪ್ರಿಯವಾಗಿದೆ. ಆದರೆ ಇದು ಪರ್ಯಾಯ ವ್ಯವಸ್ಥೆ ಅಲ್ಲ. ಅಲ್ಲದೆ ಮಸಾಲೆಯುಕ್ತ ಹಾಗೆ ಕರಿದ ಆಹಾರಗಳನ್ನು ತಪ್ಪಿಸಬೇಕಾಗತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಆಹಾರಗಳನ್ನು ಸೇವಿಸಿ. ಇವೆಲ್ಲವೂ ಕೂಡ ಡೆಂಗ್ಯೂನಿಂದ ಬೇಗನೆ ಚೇತರಿಸಿಕೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂಥ ಹಲವಾರು ಮಾಹಿತಿಗಳನ್ನು ಪಡೆದುಕೊಳ್ಳಿ.